ಆಲ್ಬರ್ಟ್ ಐನ್ಸ್ಟೀನ್ ಅವರ ಡ್ರೈವರು ಮತ್ತೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರಂತೆ. ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಒಂದು 4-5 ದಿವಸಗಳಿಂದ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಇರುತ್ತಂತೆ. ಸೊ ಅವ್ರಿಗೆ ಸುಸ್ತಾಗಿ ಹೋಗಿರುತ್ತೆ. ಅವಾಗ ಡ್ರೈವರ್ ಹೇಳ್ತಾರಂತೆ, ಸರ್ ನಾನು ಹೆಂಗಿದ್ರು ನಿಮ್ ಜೊತೆಗೆ ಇದ್ದು ಎಲ್ಲ ಕಲ್ತ್ಬಿಟ್ಟಿದ್ದೀನಿ, ಈ ಊರಲ್ಲಿ ನಿಮಗೆ ಯಾರು ಕಣ್ಣಿಡಿಯಲ್ಲ, ನಾನೇ ಹೋಗಿ ಸೆಮಿನಾರ್ ತಗೊಂತೀನಿ, ಎಲ್ರಿಗೂ ಪಾಠ ಮಾಡ್ತೀನಿ, ನೀವು ಆರಾಮಾಗಿ ರೋಡಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಸರ್ ಅಂತ. ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಡ್ರೈವರ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಸರಿ ಅಂದ್ಬಿಡ್ತಾರೆ. ಡ್ರೈವರ್ ಹ್ಯಾರಿ ಅಂತ ಅವ್ರು ಬಂದು ಸೆಮಿನಾರ್ ಅಲ್ಲಿ ಎಲ್ರಿಗೂ ಕೂಡ ಲೆಕ್ಚರ್ ಕೊಡ್ತಾರೆ. ಲೆಕ್ಚರ್ ಆದ್ಮೇಲೆ ಒಬ್ರು ಕ್ವಶನ್ ಕೇಳ್ತಾರಂತೆ. ಆ ಕ್ವಶನ್ಗೆ ಇವ್ರಿಗೆ ಆನ್ಸರ್ ಗೊತ್ತಿಲ್ಲ. ಅವಾಗ ಅವ್ರು ಹೇಳ್ತಾರಂತೆ, ತುಂಬಾ ಸಿಲ್ಲಿ ಕ್ವಶನ್ ಇದು, ನನ್ನ ಡ್ರೈವರೇ ಆನ್ಸರ್ ಮಾಡ್ತಾರೆ ಅಂತ ಹೇಳಿ ಆಲ್ಬರ್ಟ್ ಐನ್ಸ್ಟೀನ್ ತೋರಿಸ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರಂತೆ. ಎಲ್ಲರೂ ಕೂಡ ಆಶ್ಚರ್ಯ ಆಗ್ಬಿಡುತ್ತಂತೆ, ಅಯ್ಯೋ ಆಲ್ಬರ್ಟ್ ಐನ್ಸ್ಟೀನ್ ಡ್ರೈವರ್ಗೆ ಅಷ್ಟು ನಾಲೆಡ್ಜ್ ಇದೆಯಲ್ಲಪ್ಪ ಅಂತ. ಏನ್ ಅರ್ಥ ಆಯ್ತು ಇದರಿಂದ? ಬಹಳ ಮುಖ್ಯವಾಗಿರೋದು, ಆಲ್ಬರ್ಟ್ ಐನ್ಸ್ಟೀನ್ ಜೊತೆಗೆ ಬರೀ ಇದ್ದೆ ಅವ್ನು ಅಷ್ಟೊಂದು ಕಲ್ತಿದ್ದಾನೆ ಅಂದ್ರೆ ಆ ಸಂಘ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. 5 ಜನ ಫ್ರೆಂಡ್ಸ್ ಇದ್ರೆ ಯು ಆರ್ ದ ಆವರೇಜ್ ಆಫ್ ದೋಸ್ 4 ಪೀಪಲ್. ನಿಮ್ಮನ್ನ ಯಾರು ಫೈನಾನ್ಷಿಯಲಿ, ಎಕನಾಮಿಕಲಿ, ಎಜುಕೇಶನ್ ವೈಸ್ ಮತ್ತು ಜೀವನದಲ್ಲಿ ಕಷ್ಟ ಸುಖ ಬಂದಾಗ ಜೊತೆಗಿಡ್ತಾರೋ ಅವ್ರನ್ನ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಕಳಿಸ್ತೀರಿ.